ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಅಂಗನವಾಡಿಲಿ ಕೊಡ್ತಾರಲ್ಲ ಹಾಲು ಪೌಡ್ರು, ಅದರಿಂದ ಜಾಮೂನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಬನ್ನಿ ಫ್ರೆಂಡ್ಸ್. ಒಂದು ಲೋಟದಲ್ಲಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಆದ್ದರಿಂದ ಒಂದು ಲೋಟ ತುಂಬ ಅಂಗನವಾಡಿಲಿ ಕೊಡೋ ಹಾಲು ಪೌಡ್ರು ತೊಗೊಂಡಿದ್ದೀನಿ. ಅದಕ್ಕೆ ಮತ್ತೆ 2 ಸ್ಪೂನು ಈ ಲೋಟ ತುಂಬ ಒಂದು ಲೋಟ ತುಂಬ ತೊಗೊಂಡಿದ್ದೀನಿ ಅಂಗನವಾಡಿ ಹಾಲು ಪೌಡ್ರು. ಅದಕ್ಕೆ 2 ಟೇಬಲ್ ಸ್ಪೂನು ಮೈದಾ ಹಾಕೋತಿದ್ದೀನಿ. ಮೈದಾನಾರು ಹಾಕ್ಕೊಬೋದು, ಇಲ್ಲ ನೀವು ಕಾರ್ನ್ಫ್ಲೋರಾರು ಹಾಕ್ಕೊಬೋದು, ಯಾವುದಿದೆ ನಿಮ್ಮ ಮನೆ ಅದು ಯೂಸ್ ಮಾಡ್ಬೋದು. ಮತ್ತು ಒಂದು ಚಿಟಕಿ ಸೋಡಾ ಹಾಕ್ಕೋತಾಯಿದ್ದೀನಿ. ಅದೆಲ್ಲ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಹಸಿ ಹಾಲನ್ನ ಕಾಯಿಸ್ಬಿಟ್ಟು ಆರಿಸಿದೆ. ನಾನು ಫುಲ್ಲು ಆ ಹಾಲಿನಿಂದನೇ ಕಲಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕಲಸಿ ಒಂದು 10 ನಿಮಿಷ ನೆನೆಯೋಕೆ ಬಿಟ್ಟಿದೆ. ಮತ್ತು ನೋಡಿ ನೆಂದಾಗಿದೆ. ಇವಾಗ ಉಂಡೆಗಳು ಸಣ್ಣ ಸಣ್ಣ ನೀಟಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಫ್ರೆಂಡ್ಸ್, ನಾನು ಪಾಕ ಮಾಡೋದನ್ನ ವಿಡಿಯೋ ಮಾಡೋದು ಮರ್ತುಬಿಟ್ಟಿದೆ. ಬನ್ನಿ, ಪಾಕ ಮಾಡೋಕ್ಕೆ 2 ಕಪ್ಪಷ್ಟು ಸಕ್ಕರೆ, ಅದೇ ಲೋಟ ತೋರಿಸಲ್ಲ ಅದರಲ್ಲಿ 2 ಕಪ್ಪಷ್ಟು ಸಕ್ಕರೆ ತೊಗೊಂಡು ಅದೇ ಲೋಟದಲ್ಲಿ 4 ಕಪ್ ನೀರು ಇದೆ ನೋಡಿ ಪಾಕ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕುದೀತಾ ಇದೆ. ಪಾಕ ಅಂದರೆ ಒಂದು ಸ್ವಲ್ಪ ಅಂಟಿದ್ರೆ ಸಾಕು, ಎಳೆ ಎಲ್ಲ ಬರೋಂಗಿಲ್ಲ, ಒಂದು ಸ್ವಲ್ಪ ಅಂಟಿದ್ರೆ ಸಾಕು. ನೋಡಿ ಇವಾಗ ಜಾಮೂನ್ ಬೇಯಿಸೋಕ್ಕೆ ಎಣ್ಣೆ ಕಾಯೋಕೆ ಇಟ್ಟಿದೆ. ಬಾಣಲಿಲಿ ಎಣ್ಣೆ ಕಾದಿದೆ. ಇವಾಗ ಜಾಮೂನ್ ಉಂಡೆಗಳು ಏನು ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ. ನಾವು ಎಣ್ಣೆ ಕಾಯಿಸಾದ್ಮೇಲೆ ಜಾಮೂನ್ ಉಂಡೆಗಳು ಹಾಕ್ತೀವಲ್ಲ, ಆವಾಗ ಮೀಡಿಯಮ್ ಉರಿಲೇ ಬೇಯಿಸ್ಕೋಬೇಕು. ಯಾಕಂದರೆ ಜಾಸ್ತಿ ಉರಿ ಇಟ್ಬಿಟ್ರೆ ಬೇಗ ಮೇಲೆಲ್ಲ ಸೀದೋಗುತ್ತೆ ಮತ್ತು ಒಳಗಡೆ ಎಲ್ಲ ಬೆಂದಿರಲ್ಲ. ಆದ್ದರಿಂದ ನಾನು ಮೀಡಿಯಮ್ ಉರಿ ಇಟ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಮತ್ತು ಈ ಜಾಮೂನು ಅಷ್ಟೇ ಫ್ರೆಂಡ್ಸ್, ನಾವು ಪೌಡ್ರು ಬೇರೆ ಹಾಲು ಪೌಡ್ರು ತಂದು ಮಾಡಿಸ್ತೀವಲ್ವ ಜಾಮೂನ್ ಪ್ಯಾಕೆಟು, ಅದೇ ಥರ ಬಂತು ಸೇಮ್. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಸ್ವಲ್ಪನೇ ಮಾಡಿದೆ, ಒಂದು 20 ಉಂಡೆ ಅಷ್ಟೇ ಮಾಡಿದೆ. ನೋಡಿ ಇವಾಗ ಉಂಡೆ ಮಾಡಿರೋಷ್ಟೆಲ್ಲ ಸ್ವಲ್ಪನೇ ಮಾಡಿದ್ನಲ್ಲ, ಒಂದೇ ಸಲ ಹಾಕಿದ್ದೀನಿ. ಮತ್ತು ಅದನ್ನ ಸ್ವಲ್ಪ ಹೊತ್ತು ಆಯ್ತಲ್ಲ, ಇವಾಗ ಮಡ್ಚಿ ಹಾಕ್ತಾಯಿದ್ದೀನಿ. ಅಂಟಿಡ್ಬಿಡುತ್ತೆ ಅಂದ್ಬಿಟ್ಟು ಹೀಗೆ ಮಡ್ಚಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಉರಿದೆ ಬೇಯಿಸ್ಕೊತಾಯಿದ್ದೀನಿ. ಅದು ಕಮ್ಮಿ ಬಣ್ಣ ಬರೋವರೆಗೂ, ಅದು ಬಣ್ಣ ಚೇಂಜ್ ಆಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಇವಾಗ ಜಾಮೂನ್ ಉಂಡೆಗಳು ಚೆನ್ನಾಗಿ ಬೇಯ್ತಾ ಇದ್ದಾವೆ. ಬೇಯೋವರೆಗೂ ನೀವು ಮಾಮೂಲಿ ಜಾಮೂನ್ ಮಾಡೋಗೆ ಯಾವ ಥರ ಬೇಯಿಸ್ಕೊತೀರಿ ಅದೇ ಥರ ಮೀಡಿಯಮ್ ಉರಿಲಿ ಬೇಯಿಸ್ಕೋಬೇಕು. ಏನಪ್ಪ ಅಂದರೆ ಅಲ್ಲಿ ಜಾಮೂನ್ ಪೌಡ್ರು ತಂದು ಹಾಕ್ತೀವಿ, ಇಲ್ಲ ಅಂಗನವಾಡಿ ಪೌಡ್ರು ಹಾಕ್ತೀವಿ. ನೋಡಿ ಈ ಥರ ಬೆಂದಿದೆ. ಇದು ನೀಟಾಗೆಲ್ಲ ಬೆಂದಾದಮೇಲೆ ಸಕ್ಕರೆ ಪಾಕಕ್ಕೆ ತೆಗ್ದು ಹಾಕೊಳ್ಳೋದು ಅಷ್ಟೇ. ನೋಡಿ ಫ್ರೆಂಡ್ಸ್, ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಅಂಗನವಾಡಿ ಪೌಡ್ರ್ ಎಲ್ಲಿ ಸಿಗುತ್ತಪ್ಪ ಅಂದರೆ, ಮನೇಲಿ ಯಾರು ಬಾಣ್ತಿದ್ದೀರಿ ಇರ್ತಾರಲ್ವ, ಮಗು ಇರುತ್ತಲ್ಲ, ಅವ್ರಿಗೆಲ್ಲ ಅಂಗನವಾಡಿಲಿ ಕೊಡ್ತಾರೆ. ಅದನ್ನ ಏನು ಮಾಡ್ತೀವಿ ನಾವು, ಒಬ್ಬೊಬ್ಬರು ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಅದಂತೂ ಹಾಲು ಪೌಡ್ರಿಂದ ಕಾಫಿ ಟೀ ಯಾರು ಮಾಡ್ಕೊಂಡು ಕುಡಿಯೋಲ್ಲ. ಹಂಗಾಗಿ ನಾವು ಈ ಥರ ಜಾಮೂನ್ ಮಾಡ್ಕೊತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಾಡೋದು ಮಾಮೂಲಿ ಜಾಮೂನ್ ಪ್ಯಾಕೆಟ್ ತಂದರೆ ಅದು ಮಾತ್ರ ಕಲಸಿರ್ತೀವಿ. ಆದರೆ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಇಲ್ಲ ಕಾರ್ನ್ಫ್ಲೋರ್ ಇಲ್ಲ ಒಂದು ಚಿಟಿಕೆ ಸೋಡಾ ಹಾಕೊಂಡು ಕಲಸಿ ನೋಡಿ ಮಾಡಿದ ಜಾಮೂನೆಲ್ಲ ಇವಾಗ ನಾನು ಅಲ್ಲೇ ಪಾಕ ತಗೊಂಡು ಮಾಡಿ ಇಟ್ಕೊಂಡಿದ್ದೆನಲ್ಲ ಅದಕ್ಕೆ ಹಾಕಿದ್ದೀನಿ. 1-2 ಅವರ್ ನೆನೆಯೋಕೆ ಬಿಡ್ತೀನಿ. ಅದು ಹಂಗೆ ಸ್ಮೂತಾಗೆ ಬಂದಿತ್ತು. ಸೇಮ್ ನಾವು ಆ ಜಾಮೂನ್ ಮಾಡ್ತೀವಲ್ಲ, ಗುಲಾಬ್ ಜಾಮೂನ್ ಪ್ಯಾಕೆಟ್ ತಂದು ಅದೇ ಥರ ಇತ್ತು. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.